75 ಲಕ್ಷ ರೂಪಾಯಿ ಮೌಲ್ಯದ 739 ಕೆಜಿ ರಕ್ತಚಂದನವನ್ನು ವಶಕ್ಕೆ ಪಡೆಯಲಾಗಿದೆ. ಆರ್ಟಿ ನಗರ ಠಾಣೆಯ ಪೊಲೀಸರ ಭರ್ಜರಿ ಬೇಟೆ ಇದಾಗಿದೆ. 75 ಲಕ್ಷ ರೂಪಾಯಿ ಮೌಲ್ಯದ ಸುಮಾರು 739 ಕೆಜಿ ರಕ್ತಚಂದನವನ್ನ ವಶಕ್ಕೆ ಪಡೆಯಲಾಗಿದೆ. ಆರ್ಟಿ ನಗರ ಠಾಣೆ ಪೊಲೀಸರಿಂದ ಭಾರೀ ಕಾರ್ಯಾಚರಣೆ ನಡೆದಿದೆ. ರಕ್ತ ಚಂದನವನ್ನ ಸಾಗಿಸುತ್ತಿದ್ದಂತಹ ಇಬ್ಬರ ಆರೋಪಿಗಳ ಬಂಧನ ಕೂಡ ಆಗಿದೆ. ವರಪ್ರಸಾದ್ ರೆಡ್ಡಿ ಮತ್ತು ರಾಜಶೇಖರ್ ಈ ಬಂಧಿತರಾಗಿದ್ದಾರೆ. ನವೆಂಬರ್ 29ರಂದು ಬೆಂಗಳೂರಿಗೆ ಬಂದಂತಹ ಆರೋಪಿಗಳು ಒಟ್ಟು 739 ಕೆಜಿಯ 7 ಅಡಿ ಉದ್ದದ 50 ಪೀಸ್ಗಳು ಪತ್ತೆಯಾಗಿದೆ. ಸುಮಾರು 75 ಲಕ್ಷ ಮೌಲ್ಯದ ಬೆಲೆ ಬಾಳುವಂತಹ ರಕ್ತಚಂದನ ವಶಕ್ಕೆ ಪಡೆಯಲಾಗಿದೆ. ರಕ್ತಚಂದನಗಳನ್ನ ಈ ರೀತಿ ಕಳ್ಳು ಸಾಗಣೆ ಮಾಡುವಂತಹ ಸುದ್ದಿ ಇದೇ ಮೊದಲೇನಲ್ಲ. ಆದರೆ 75 ಲಕ್ಷ ರೂಪಾಯಿ ಮೌಲ್ಯದ ಸುಮಾರು 739 ಕೆಜಿ ರಕ್ತಚಂದನವನ್ನ ಈ ಆರೋಪಿಗಳು ಸಾಗಿಸ್ತಿದ್ರಂತೆ. ಆರ್ಟಿ ನಗರ ಠಾಣೆಯ ಪೊಲೀಸರು ಇದನ್ನ ಕಾರ್ಯಾಚರಣೆಯಲ್ಲಿ ಭರ್ಜರಿ ಕಾರ್ಯಾಚರಣೆ ಮಾಡಿ ಇದನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇಬ್ಬರು ಆರೋಪಿಗಳ ಬಂಧನ ಕೂಡ ಆಗಿದೆ. ವರಪ್ರಸಾದ್ ರೆಡ್ಡಿ ಮತ್ತು ರಾಜಶೇಖರ್ ಈ ಬಂಧಿತರು ನವೆಂಬರ್ 29ನೇ ತಾರೀಕು ಬೆಂಗಳೂರಿಗೆ ಬಂದಂತಹ ಆರೋಪಿಗಳು ಸುಮಾರು 739 ಕೆಜಿಯ 7 ಅಡಿ ಉದ್ದದ 50 ಪೀಸ್ಗಳನ್ನು ಸಾಗಣೆ ಮಾಡ್ತಿದ್ರು. ಆದರೆ ಆರ್ಟಿ ನಗರ ಠಾಣೆಯ ಪೊಲೀಸರ ಭರ್ಜರಿ ಕಾರ್ಯಾಚರಣೆಯಲ್ಲಿ ಇದು ರಕ್ತಚಂದನ ವಶಕ್ಕೆ ಪಡೆದಿದ್ದಾರೆ. ಸುಮಾರು 75 ಲಕ್ಷ ಮೌಲ್ಯದ ಬೆಲೆ ಬಾಳುವಂತಹ ರಕ್ತಚಂದನವನ್ನ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ MBA BA ಓದಿಕೊಂಡು ಇಷ್ಟು ವಿದ್ಯಾವಂತರಾಗಿ ಇಂಥ ಒಂದು ಕಳ್ಳ ಸಾಗಣೆ ಮಾಡುವಂತಹ ಕೆಲಸಕ್ಕೆ ಇಳಿತಿರೋದು ನಿಜಕ್ಕೂ ವಿಪರ್ಯಾಸದ ಸಂಗತಿ. ಓದಿದ್ದು MBA BE ಪದವಿ, ಆಂಧ್ರ ಪ್ರದೇಶದ ಅನ್ನಮಯ್ಯ ಜಿಲ್ಲೆ ಇವರ ಮೂಲದವರು. ಸಂಡುಪಲ್ಲಿ ಏರಿಯಾದಿಂದ ತಂದಿದ್ದ ರಕ್ತಚಂದನವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಚೆಕ್ ಪೋಸ್ಟ್ಗಳಲ್ಲಿ ದಾಳಿ ಮಾಡಿದ್ದಾರೆ. ಅಕ್ರಮವಾಗಿ ಬೆಂಗಳೂರಿಗೆ ಸಾಗಾಟ ಮಾಡ್ತಿದ್ರು ಆರೋಪಿಗಳು. ಆರ್ಟಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಷ್ಟು ಡಿಗ್ರಿಗಳನ್ನ ಪಡ್ಕೊಂಡು MBA ಓದಿ BE ಪದವಿಯನ್ನ ಪಡೆದು ರಕ್ತಚಂದನ ಸಾಗಿಸುವಂತ ದಂಧೆಯಲ್ಲಿ ಇಳಿತಾರೆ ಅಂದ್ರೆ ಏನ್ ಹೇಳಬೇಕು ಇಂಥ ವಿದ್ಯಾವಂತ ಕಳ್ಳರಿಗೆ ಅಂತ ಅರ್ಥ ಆಗೋದಿಲ್ಲ. ರಕ್ತಚಂದನ ಸಾಗಿಸುವಂತ ದಂಧೆಯಲ್ಲಿ ಇಳಿದಿದ್ದಾರೆ. ಸಿಕ್ಕಿಬಿದ್ದಿರುವಂತಹ ಆರೋಪಿಗಳು ಆಂಧ್ರ ಪ್ರದೇಶದ ಅನ್ನಮಯ್ಯ ಜಿಲ್ಲೆಯ ಮೂಲದವರು ಅಂತ ಹೇಳಲಾಗ್ತಿದೆ. ಸುಂಡುಪಲ್ಲಿ ಏರಿಯಾದಿಂದ ತಂದಿದ್ದ ರಕ್ತಚಂದನವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇಷ್ಟು ಒಳ್ಳೆ ಪದವಿಯನ್ನ ಪಡೆದುಕೊಂಡು ಇಷ್ಟು ವಿದ್ಯಾವಂತರಾಗಿ ಇದ್ದುಕೊಂಡು ರಕ್ತಚಂದನ ಸಾಗಣೆಯನ್ನ ಮಾಡ್ತಾರೆ, ಕದೀತಾರೆ ಅಂತ ಹೇಳಿದ್ರೆ ಸಮಾಜಕ್ಕೆ ಈ ಮೂಲಕ ಯಾವ ಸಂದೇಶವನ್ನ ನಮ್ಮ ವಿದ್ಯಾವಂತರು, ನಮ್ಮ ಶಿಕ್ಷಕರು ಕೊಡ್ತಿದ್ದಾರೆ ಅಂತ. ಆರ್ಟಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಈ ಭರ್ಜರಿ ಬೇಟೆಯನ್ನ ಮಾಡಿದ್ದಾರೆ. ಸುಮಾರು 739 ಕೆಜಿ ರಕ್ತಚಂದನವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ.